ಈಗ ಸಾಂಬಾರು ಮಾಡಿದ್ದಾಯಿತು. ಈಗ ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡು ಬಂದಿದ್ದೆ. ನನಗೂ ನನ್ನ ಮಗಳಿಗೂ ರಾತ್ರಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಿಂಗೆ ಹಾಲು ಕುರೇ ಏ ಹೊಟ್ಟೆ ಹಸಿತಿದೆಯಾ ಮಗಳ? ಅಲ್ಲ ಪಾಪಣಿ ಅಯ್ಯೋ ಓಪನ್ ಮಾಡಿ ಬಾಯ್ ಬಂಗರಿ. 120 ml ಅಷ್ಟು ಮಿಲ್ಕ್ ಹಾಕೊಳ್ತಾ ಇದ್ದೀನಿ. ಹೀಗೆ ಬರುತ್ತೆ ಏನೋ ಗೊತ್ತಿಲ್ಲಲ್ಲಪ್ಪ. ಘಮ ಘಮ ಅಂತಿದೆ. ಮಾತ್ರ ಬಟರ್ ಚಿಕನ್ ಮಾತ್ರ ರೆಡಿ ಇದೆ. ಗ್ರೇವಿ ಮಾತ್ರ ಸಕ್ಕದಾಗಿದೆ. ಈಗ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಎಲ್ಲ ಆಯಿತು. ಇನ್ನು ಪೂಜೆ ಒಂದು ಮಾಡಬೇಕು. ಪಾಪ ಎಷ್ಟೊಂದು ಮಲಗಿದ್ದಾನೆ. ಅವ್ನು ಎದ್ದೇಳೋದ್ರೊಳಗೆ ಅದೆಲ್ಲ ಮುಗಿಸ್ಕೊಂಡ್ರೆ ಅವನಿಗೆ ಊಟ ಮಾಡಿಸ್ಬೇಕು. ಊಟ ಮಾಡಿಸಿ ಎಲ್ಲರೂ ಹೊರಗಡೆ ಹೋಗಿ ಸ್ವಲ್ಪ ಥಿಂಗ್ಸ್ಗಳು ತಗೊಂಡು ಬರಬೇಕು. ಎದ್ದು ಬಿಡ್ತು ನನ್ನ ದೇವರು, ನಮ್ಮನೆ ಗಂಡ ದೇವರು ಎದ್ದು ಬಿಡ್ತು. ಅವ್ರ ಅಕ್ಕನ ಹಾಲು ತಗೊಂಡ್ಬಿಟ್ಟು ಬರೋಕ್ಕೆ ಕಳಿಸ್ತಾ ಇದ್ದೆ. ಆ ಡೋರ್ ತೆಗೆದ ಸೌಂಡಿಗೆ ಇದ್ದ. ಇವನಿಗೆ ಹೊರಗಡೆ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಕಣ್ಣಿಟ್ಕೊಂಡ್ಬಿಟ್ಟಿದ್ದಾರೆ ಮೇನ್ ಡೋರ್ ಓಪನ್ ಸೌಂಡು ಅಲ್ಲ. ಅವಾಗ ಇದಕ್ಕಿನ್ನ ಊಟ ಮಾಡಿಸ್ಬೇಕು. ನಾನು ಸ್ವಲ್ಪ ದೀಪ ಹತ್ತಿಸ್ಬೇಕಿತ್ತು. ಹೂ ಮಾಡಿಸ್ತಿದ್ದೆ ಎದ್ದು ಬಿಡ್ತು ನನ್ನ ಮಗು. ರಂಗ ರಂಗ ಹೂಡಿ ಬಾರು ಪಾಂಡುರಂಗ ದೇವನಿ ಕನಕಾಕನೆ ತನು ಮನು ದನಗಳನ್ನು ಅರ್ಪಿಸುವ ಮಂಜುನಾಥ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ. ಮಾಡಪ್ಪ ಏನು ಎಲ್ಲ ಪೂಜೆ ಆಯಿತು. ಇವಾಗ ಆರು ಬಂದ್ರೆ ಮಗನೆ ಅಕ್ಕ ಬಂದು ಅಕ್ಕ ಹೋಗಿ ಇಸ್ಕೊಳ್ಳಿ ಮಗಳು. ಬ್ಯಾಗ್ ತಗೊಂಡು ಪಾಪು ಕೊಡು. ಹೋಗಿ ಇಸ್ಕೊ ಮಗನೆ ಬಾಲ್ ಬ್ಯಾಗ್ ಒಂದು ತಗೊಂಡಲ್ಲ ಅಕ್ಕ. ನನಗೆ ಓಹೋ ಇದಕ್ಕೆ ಹಾಕೋ ಬಂದಿದ್ದೆ ಬರ್ಸೋತವ ನನ್ನ ಮಗಂಗೆ ಹಾಲು ಕೊರೇ. ಏ ಮಾಡ್ದ ಎಲ್ಲಿ ಕಿಚನ್ಗೆ ಇಡೋದು? ದಿನ ಸಿಗುತ್ತೆ ನಿನಗೆ. ಥೂ ಬಿಸಾಕಿ ಮಗಳು. ಬಿಸಾಕ್. ಇದು ಏನು ಮಾಡೋಕ್ಕೆ? ನನ್ನ ಮಗಳಿಗೆ ದಿನ ಒಂದೊಂದು ಸಿಗುತ್ತಪ್ಪ. ಹಂಗೆ ಕರಿತೀರಿ ಏನದು? ನೋಡಿ ಹೊಟ್ಟೆ ಹಸಿತಿದೆ ಅಂದರೆ ಹೆಂಗಳುತ್ತೆ. ಹೊಟ್ಟೆ ಹಸಿತಿದೆಯಾ ಮಗಳ? ಅಲ್ಲ ಪಾಪಣಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತೇನೆ. ಹೊಟ್ಟೆ ಹಸು ಮಗುಗೆ ಪುಟ್ಟ ಉಯ್ಯು ಉಯ್ಯು ಜಿಬ್ಬೆನಕನ್ನ ತೋಳು ತೋಳು. ಅದು ಏನು ಸಿಗುತ್ತೆ ಮಗನೇ? ಏನು ಸಿಗ್ತದೆ ಅದರಲ್ಲಿ? ಲಾಲು ಸಿಗಲ್ಲ ತಣ್ಣಗ. ಅದು ತೆಗಿಯೋದನ್ನ ಏನು ಗಲೀಜಾಗಿ ಕಾಣಿಸುತ್ತೆ ಮನೆ. ಅಯ್ಯೋ ಓಪನ್ ಮಾಡಿ ಎಲ್ಲ ಓಪನ್ ಮಾಡ್ಕೊಂಡೆ ಬಂದರೆ ಕಚ್ಚಿದ್ದೀನಿ ಕಳ್ಳ. ಬೇಡ ಕಣ ತೂತನೆ ಮಾಡಿಬಿಡ್ತೇನೆ ನನ್ನ ಮಗು. ಶಿಟ್ಟು ಏನು ಮೊಟ್ಟೆ ಬೇಳೆ ಸಾರು ರೈಸ್ ತಿನ್ನದ ಎಲ್ಲಮ್ಮ ಪುತ್ತು ಪುತ್ತ ಮಂಕಿ ಮಾಡಿದಾರೆ. ಬಾಯ್ ಬಂಗರಿ ಬಾಯ್. ಅಯ್ಯಯ್ಯಯ್ಯೋ ಬಿತ್ತು ಬ್ಯಾಗ್ ಹಾಳು ಮಾಡ್ತೀಯ. ನಿನ್ನೆ ಯಾವನ್ ತಗಂತ ಹೇಳಿದ್ದ? ಏಯ್ ಓಹಾ ದುಡ್ಡು ತಗೊಳಗಾಗಿದ್ದಾನೆ. ಈಗ ಏನಾದ್ರು ಥಿಂಗ್ಸ್ ತಗೊಬಿಟ್ಟು ಬರೋಣ ಅಂತ ಹೇಳಿ ಕುಕುಂಬರ್ ತಗೊಬಿಟ್ಟು ಬರಬೇಕು. ಮಂಗಳೂರು ಸೌತೆ ತಗೊಬಿಟ್ಟು ಬರಬೇಕು ಏನದಕ್ಕಾಗಿ. ಮತ್ತು ಇನ್ನೇನೇನೋ ದಿನಸಿ ತೊಗೊಂಬರೋದಿದೆ. ಅಲ್ಲಿಗೆ ಹೋಗ್ತಾ ಇದ್ವಿ ನಾನು ನನ್ನ ಮಗಳು. ಅವಳು ಸ್ನಾನ ಮಾಡ್ಕೋಬೇಕು ಬಂದು. ಇವರು ರಾತ್ರಿ ಅಲ್ಲೇ ಊಟ ಮಾಡ್ಕೊಬಿಟ್ಟು ಬರ್ತಾರಂತೆ ಬರುವಾಗ. ಸೊ ಹಾಗಾಗಿ ನಾವು ಅಡುಗೆ ಮಾಡ್ಕೊಳೋದಷ್ಟೇ. ನಾಳೆ ಬೆಳಗ್ಗೆ ಏನಾದರೂ ಪಲಾವ್ಗೆ ನಮ್ಮ ಚುಪ್ಪಿ ಫೋನ್ ಮಾಡಿರುತ್ತೆ. ಚುಪ್ಪಿ ಚಿಕನ್ ಮಾಡೇ ಚಿಕ್ಕಿ ಅಂತ ಹೇಳಿದ್ದ. ಹಾಗಾಗಿ ಅಲ್ಲೇ ಮಾಡ್ಕೊಬಿಟ್ಟು ಬನ್ನಿ ಅಂತ ಹೇಳಿದ್ದೆ. ಇನ್ನು ರಾತ್ರಿ ನಾಳೆ ಬೆಳಗ್ಗೆ ಪಲಾವ್ ಏನಾದರೂ ಮಾಡಿ ರೆಡಿ ಮಾಡ್ಕೊಬೇಕು ಪಲಾವ್ಗೆ. ಹಾಗೆ ಇದು ಆಂಬುಲೆನ್ಸ್ ಯಾವಾಗ ಇಲ್ಲದೆ ಇರುತ್ತೆ. ಹೋಯ್ತಾ? ನಾನು ನೋಡಲಿಲ್ಲ. ಈಗ ಥಿಂಗ್ಸ್ ಎಲ್ಲ ತೊಗೊಬಿಟ್ಟು ಬಂದಿದ್ದೀನಿ. ಈಗ ಸಾಂಬಾರು ಮಾಡೋಣ. ಸಾಂಬಾರಿಗೆ ಸಾಂಬಾರು ಬೀಜ ಬೇಕಾಗಿತ್ತು. ಇತ್ತು ಎಲ್ಲೋ ಇಟ್ಟಿದ್ದೀನಿ, ಕೈಗೆ ಸಿಗ್ತಾಯಿಲ್ಲ. ಇದೇ 1/4 kg ಒಂದು ಅರ್ಧ ಸಾಕಾಗಿತ್ತು. ಮತ್ತು ಬಟಾಣಿ ತೊಗೊಬಿಟ್ಟು ಬಂದಿದ್ದೀನಿ. ಮತ್ತು ಚಿಕನ್ ಇವತ್ತು ರಾತ್ರಿಗೆ ನನಗೂ ನನ್ನ ಮಗಳಿಗೂ ಮಾಡ್ಕೊಡೋಣ ಅಂತ ಕಟ್ ಚಿಕನ್ ತೊಗೊಬಿಟ್ಟು ಬಂದಿದ್ದೀನಿ. ಕರಿ ಕಟ್ ಚಿಕನ್. ಹಾಗೆ ಮಶ್ರೂಮ್ ನಮ್ಮ ಡ್ಯಾಡಿಗೆ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ
ಸೌತೆಕಾಯಿ ತೊಗೊಬಂದಿದ್ದೀನಿ. ಇವಾಗ ಇದನ್ನು ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದು ಬೀಜ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ. ಇದು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಮುಂಚೆ ಇದೆಲ್ಲ ಫ್ರೈ ಮಾಡಿ ತಣ್ಣಗಾಗಕ್ಕೆ ಬಿಟ್ಟರೆ ಆಮೇಲೆ ಇದು ರೆಡಿ ಮಾಡ್ಕೊಬೋದು. ಆಮೇಲೆ ಇದು ಗ್ರೈಂಡ್ ಮಾಡ್ಬೋದು. ತಗೊಂಡು 3 ದಿನ ಆಯ್ತು ಈಗ ಕಟ್ ಮಾಡ್ಬೇಕು ಇದನ್ನು. ನಾನು ಆ್ಯಕ್ಚುಲಿ ಪಪ್ಪಾಯ ಇಷ್ಟು ಹಣ್ಣಾಗಿರೋದು ತಗೊಬಿಟ್ಬಿಡೋದು, ಹಾಳಾಗಿರಲ್ಲ, ಇದು ಮೆತ್ತಗಾಗಿರುತ್ತೆ ಅಷ್ಟೇ. ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನಿಗೆ ಈಗ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಒಂದು 7-8 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಹಾಗೆ ಕರ್ಬೇವಿನ ಸೊಪ್ಪು. ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹಾಗಾಗಿ ಇದಾಗಿದೆ. ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಜೊತೆಗೆ ಒಂಚೂರು ಸಕ್ಕರೆನೂ ಕೂಡ ಹಾಕ್ತೀನಿ. ಹಾಗೆ ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಜೀರಿಗೆ 1 ಸ್ಪೂನು, ಎಲ್ಲ 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಸಾಂಬಾರು ಬೀಜ ತೊಗೊಂಡಿದ್ದೀನಿ. ಸಾಂಬಾರು ಬೀಜ ಇಲ್ಲ ಅಂದರೂ ಕೂಡ ನೀವು ಸಾಂಬಾರು ಪುಡಿ ಹಾಕ್ಬೋದು, ಬಟ್ ಇದೇ ಬೇರೆ ಟೇಸ್ಟ್, ಅದೇ ಬೇರೆ ಟೇಸ್ಟ್ ಸಿಗುತ್ತೆ. ಹಾಗೆ ಸ್ವಲ್ಪ ಹಿಂಗು, ಇದೆಲ್ಲನೂ ಈಗ ಒಟ್ಟಿಗೆ ಫ್ರೈ ಮಾಡ್ಕೊಬೇಕು, ಬೆಲ್ಲ ಒಂದು ಬಿಟ್ಟು. ಇವಾಗ ಇದಕ್ಕೆ 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಕಡಲೆಬೇಳೆ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನೇನಿದೆ ಇಷ್ಟೆಲ್ಲ ಏನು ತಗೊಂಡಿದ್ದೆ, ಬೆಲ್ಲ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಸಾಂಬಾರು ಬೀಜ 1-2 ಸ್ಪೂನಷ್ಟು, ಒಳ್ಳೆ ಗಮ್ ಅಂತ ಇದೆ ಕೊಬ್ಬರಿ ಎಣ್ಣೆಗೆ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ. ಇವಾಗ ಇದು ತಣ್ಣಗಾಗಕ್ಕೆ ಬಿಡ್ತೀನಿ. ಈಗ ತಣ್ಣಗಾಗೋವರೆಗೂ ನಾನು ಸೌತೆಕಾಯಿ ಸಿಪ್ಪೆ ಸುರ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬಲ್ತಿರೋದು ತೊಗೊಬಾರ್ದು, ಚೆನ್ನಾಗಿರಲ್ಲ. ಸ್ವಲ್ಪ ಹಸಿರಿಲ್ಲ ಅಂತ ನೋಡಿ ತೊಗೊಬೇಕು ಸೌತೆಕಾಯಿನ, ಇಲ್ಲ ಒಂಥರ ಬೆಂಡು ಬಂದಂಗೆ ಆಗಿರುತ್ತೆ. ಹೀಗೆ ಹೋಗ್ತಾ ಇರುತ್ತೆ ಅರ್ಧದಿದ್ದು ಕೆಲಸ ಮಾಡುವಾಗ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟು ನಾವು ನೀಟು ಅಂತ ಮಾಡೋಕ್ಕಾದ್ರೂ ಒಂದು ಕೆಲಸ ಬಾಯಕ್ಕೆ ಹಂಗೆ ಉಳಿದು ಬಿಡುತ್ತೆ. ಈಗ ಹೋಟ್ಲಲ್ಲೆಲ್ಲ ಎಲ್ಲ ನೀಟಾಗಿ ಮಾಡ್ತಾರ, ಅದು ನಮ್ಮಪ್ಪನ ಡೈಲಾಗ್. ಎಲ್ಲರೂ ನಮ್ಮಪ್ಪನ ಗೋಬಿ ಮನೇಲಿ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಅದು ಹೂಕೋಸಲ್ಲಿ ಎಲೆ ಕ್ಲೀನ್ ಮಾಡೋಕ್ಕಾಗ್ದಲೆ, ಆ ಹೂಕೋಸು ಕ್ಲೀನ್ ಮಾಡೋಕ್ಕಾಗ್ದಲೆ ಆ ಹುಳ ಇರುತ್ತಲ್ಲ ಜಾಸ್ತಿ. ಸೊ ಹಾಗಾಗಿ ಅದು ಹುಳ ಇರುತ್ತೆ, ಪಾಪ ಬೇಡ ಅಂದರೆ ನಾವೇ ಮಾಡ್ಕೊಂಡು ಹುಳ ನೋಡಿಕೊಂಡು ನಾವೇ ಕ್ಲೀನ್ ಮಾಡ್ಕೊಂಡು ತಿನ್ನೋಕ್ಕೂ ಒಂದು ಹಿಂಸೆ ಆಗ್ಬಿಡುತ್ತೆ. ಅಲ್ಲಿ ಹೊರಗಡೆ ಆದ್ರೆ ಗೊತ್ತಿಲ್ದಂಗೆ ತಿಂದ್ಬಿಟ್ರೆ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಪಪ್ಪ ಹೇಳೋದು ಏನೆಲ್ಲ ಕಡೆ ನೀಟಾಗಿ ಇರುತ್ತಾ, ಹಂಗೆ ಹಿಂಗೆ ಈ ಥರ ಎಲ್ಲ ಬೀಜ ತಗೊಳ್ಬೇಕು ಕ್ಲೀನಾಗಿ. ನನಗೆ ಯಾವ ಸೈಜಿಗೆ ಬೇಕೋ ಆ ಥರ ಕಟ್ ಮಾಡ್ಕೊಬೇಕು. ನನಗೆ ದಪ್ಪಕ್ಕೆ ಬಾಯಿಗೆ ಸಿಕ್ಕಿದ್ರೆ ಚಂದ. ಈಗ ನನ್ನ ಮಗಂಗೆ ಇದು ಕೊಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ ಇದಕ್ಕೆ ಈರುಳ್ಳಿ ಟೊಮೆಟೊ ಏನೂ ಹಾಕಂಗಿಲ್ಲ, ಇದೊಂದೇ ಕಟ್ ಮಾಡೋ ಅಂಥದ್ದು ಇದ್ದಿದ್ದು. ಈಗ ಸೌತೆಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕ್ಲೀನಾಗಿ ತೊಳೆದು. ಇವಾಗ ಇದನ್ನು ಒಂದು ಪಾತ್ರೆ ತೊಗೊಂಡಿದ್ದೀನಲ್ವಾ, ಇವಾಗ ಇದಕ್ಕೆ ಎಲ್ಲ ಹಾಕಿ ಇವಾಗ ಇದರಲ್ಲಿ 1-2 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ, 2-3 ಗ್ಲಾಸ್. ಇದಕ್ಕೆ ಡೈರೆಕ್ಟಾಗಿ ಸ್ವಲ್ಪ ಹರಳುಪ್ಪು ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ಖಾರದ ಪುಡಿ ಮತ್ತು ಅರಶಿನ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಚೆನ್ನಾಗಿ ಉಪ್ಪು ಖಾರ ಎಡಿಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಮತ್ತು ಅರಶಿನ ಸ್ವಲ್ಪ ಎಷ್ಟು ಬೇಕಷ್ಟು, ಆನಂತರ ಚಿಟಿಕೆ ಅರಿಶಿನ ಹಾಕ್ಕೊಳ್ತೀನಿ. ಇದರಲ್ಲಿ ಚೆನ್ನಾಗಿ ಕುದಿಬೇಕು. ನೀವು ಯಾವುದೇ ತರಕಾರಿ ಆದರೂ ಕೂಡ ಈ ಥರ ಮಾಡ್ಬೋದು. ಇವಾಗ ಏನಿದು ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೆ, ಈಗ ತಣ್ಣಗಾಗಿದೆ, ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ 1 ಹಿಡಿಯಷ್ಟು ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಟೊಮೊಟೊ ಏನಿಲ್ಲ, ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಎಷ್ಟು ಬೇಕಾಗುತ್ತೆ ರುಬ್ಬಕ್ಕೆ ಅಷ್ಟು ಹಾಕ್ಕೊಂಡೆ. ಈಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಇವಾಗ ನಾನು ಇಷ್ಟು ನೀರು ಹಾಕಿದೆ, ಎಷ್ಟು ಕಡಿಮೆ ಆಗಿದೆ, ಚೆನ್ನಾಗಿ ಬೆಂದಿದೆ ಮಾತ್ರ. ಈ ಅದಕ್ಕೆ ಬಂದಮೇಲೆ ಈಗ ಏನು ರುಬ್ಬಿರೋ ಅಂಥ ಮಿಶ್ರಣ ಇದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಬೆಂದಮೇಲೆ ಹಾಕಬೇಕು. ಇವಾಗ ಇದಕ್ಕೆ ಹುಣಸೆ ರಸ ಹಾಕ್ತಾ ಇದ್ದೀನಿ. ನೆನೆ ಹಾಕಿ ರಸ ತೆಗ್ದಿರೋಂಥ ಹುಣಸೆಹಣ್ಣು ಸೋಸಿಟ್ಕೊಂಡಿದ್ದೆ. ನನಗೆ ಹುಳಿ ಅಂದರೆ ತುಂಬ ಇಷ್ಟ, ಹುಣಸೆ ಹುಳಿ ಅಂದರೆ ಇನ್ನೂ ಇಷ್ಟ. ಸೊ ಹಾಗಾಗಿ ನನಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಇದು ಗಟ್ಟಿಗಿದ್ರೂ ಚೆನ್ನಾಗಿರುತ್ತೆ, ತೆಳು ಇದ್ರೂ ಚೆನ್ನಾಗಿರುತ್ತೆ, ಒಂದು ಹದವಾಗಿರಬೇಕು. ಹಾಗೆ ಒಂಚೂರು ಸಕ್ಕರೆ ಮತ್ತು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಪಪ್ಪ ಸ್ವಲ್ಪ ಸಾಂಬಾರು ಸ್ವೀಟ್ ಇದ್ದರೆ ಇಷ್ಟಪಡಲ್ಲ, ನನಗಿಷ್ಟ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದ್ರೆ. ಇಲ್ಲಿ ಈಗ ಸಾಂಬಾರು ಒಂದು 5 ನಿಮಿಷ ಕುದಿಸ್ಬೇಕು. ಅಷ್ಟರೊಳಗೆ ನಾನು ಇಲ್ಲಿ ಪಕ್ಕದಲ್ಲಿ ಆವಾಗಲೇ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಜೊತೆಗೆ 1-2 ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು. ಇವಾಗ ಇದನ್ನು ಇದಕ್ಕೆ ಹಾಕ್ಬಿಡೋಣ. ನಂಗೆ ಇನ್ನೊಂಚೂರು ಹುಳಿ ಬೇಕು ಅಂತ ಅನ್ನಿಸ್ತಾ ಇದೆ. ಸಗದಾಗಿದೆ ಮಾತ್ರ ಸಾಂಬಾರು. ಉಪ್ಪು ಖಾರ ಹುಳಿ ಎಲ್ಲ ನೋಡಿದೆ, ಎಲ್ಲ ಚೆನ್ನಾಗಿತ್ತು. ಓಕೆ,
ಈಗ ಸಾಂಬಾರು ಮಾಡಿದ್ದಾಯಿತು. ಈಗ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡು ಬಂದಿದ್ದೆ. ನನಗೂ ನನ್ನ ಮಗಳಿಗೂ ರಾತ್ರಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಅರ್ಧ ಕೆ ಜಿ ಚಿಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತೇನೆ. ಏನೋ ತುಂಬ ಸಿಂಪಲ್ ಅನ್ನಂಗಿದೆ. ಚೆನ್ನಾಗಿ ಬಂದರೆ ನೋಡೋಣ. ಬಟರ್ ಚಿಕನ್ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಚಿಕನ್ ಹಾಕ್ಕೊಳ್ತೀನಿ. ಬೆಣ್ಣೆ ಹಾಕಿ ಚಿಕನ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಏನು ಉಪ್ಪು ಏನು ಹಾಕಿಲ್ಲ. ಬೆಣ್ಣೆ ಇನ್ನೊಂಚೂರು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ವೇಸ್ಟ್ ಆಗಿಬಿಟ್ರೆ ಫಸ್ಟ್ ಟೈಮ್ ಮಾಡ್ತಿರುತ್ತಲ್ವ, ಅದು ಹೇಗೆ ಬರುತ್ತೋ ಏನು. ಸೊ ಹಾಗಾಗಿ ಇದೇ ಕೊನೆ ನೀರು ಬಿಟ್ಕೊಡೋವ್ರನ್ನು ಹಾಗೆ ಬಿಟ್ಟು ಇದನ್ನು ಮುಚ್ಚಿಡೋಣ. ಈಗ ಒಂದು ಬೌಲಿಗೆ ಬಟರ್ ಚಿಕನ್ ಪೌಡರು ಅದು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1/4 ಲೀಟರ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 120 ml ಅಷ್ಟು ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಬರುತ್ತೆ ಏನೋ ಗೊತ್ತಿಲ್ಲಲ್ಲಪ್ಪ. ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಬಿಟ್ಟಿದೆ ನೋಡಿ. ಅಲ್ಲಿ ನನ್ನ ಮಗಳಿಗೆ ಬೈದು ಕಳಿಸಿದ್ದೀನಿ, ಪಾಪ ನೋಡ್ಕೊ ಅಂತ ಹೇಳಿಬಿಟ್ಟು. ಪಾಪ ಹೆಂಗೋ ನೋಡ್ಕೊತಿದ್ದೆ. ನೀರೆಲ್ಲ ನೆನೆಸಿ ಅವನ ಮೇಲೆ ಹಾಕಿ ಅವನು ತಾನೇ ಹಂಗಾಡಿದ್ರೆ ಮಾತ್ರ ಸುಮ್ಮನೆ ಇರ್ತಾನೆ. ಸ್ನಾನ ಮಾಡಿಸ್ಬೇಕು ಇಬ್ಬರಿಗೂ. ಚೆನ್ನಾಗಿ ಕುದೀತಾ ಇದೆ. ಇದು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಇದು ಹಾಕ್ಕೊಳ್ತೀನಿ ಇದಕ್ಕೆ. ಮತ್ತೆ ಇದನ್ನು ಮುಚ್ಚಿಡ್ತೇನೆ. ಎಣ್ಣೆ ಬಿಟ್ಟಿದೆ, ಘಮ ಘಮ ಅಂತಿದೆ. ಮಾತ್ರ ಬಟರ್ ಚಿಕನ್ ಮಾತ್ರ ರೆಡಿ ಇದೆ. ಗ್ರೇವಿ ಮಾತ್ರ ಸಕ್ಕದಾಗಿದೆ. ಎಣ್ಣೆ ಎಲ್ಲ ಬಿಟ್ಟಿದೆ ಅಲ್ವಾ. ಬಟರ್ ಚಿಕನ್ ಒಂಥರ ಚೆನ್ನಾಗಿ ಬಂದಿದೆ. ತುಂಬ ಈಸಿ ಚೆನ್ನಾಗಿದೆ ಒಂಥರ ಗ್ರೇವಿ. ಆ್ಯಕ್ಚುಲಿ ಈಗ ನಾನು ಏನು ಒಂದು ಪ್ಯಾಕ್ ತಗೊಂಡಿದ್ದೆ ಅದು ಅರ್ಧ ಕೆ ಜಿಗೆ ತಗೋಬೇಕು. ಏನು ಐಸ್ ಕ್ರೀಮ್ ಮಾಡ್ಕೊ ತಿಂತಾ ಇದ್ದಾಳೆ. ಅಲ್ಲಿ ನಾನು ಈಗೆಲ್ಲರಿಗೂ ರೆಡಿ ಮಾಡ್ತಾ ಇದ್ದೆ ಬೆಡ್ಡು. ಇವನು ಹೋಗಿ ಅಲ್ಲಿ ಪೂಜೆ ಮಾಡ್ತಾ ಕೂತಿದ್ದಾನೆ. ಏನಕ್ಕೆ ಪೂಜೆ ಮಾಡ್ತಿರೋದು? ನಾನು ಪ್ಯಾಂಟ್ ಹಾಕಲ್ಲ, ಸ್ವಲ್ಪ ಸಿಕ್ಕಾಬಿಟ್ಟೆ ಶೆಕೆ. ತೆಗೆದ್ರೆ ಸೊಳ್ಳೆ ಬರುತ್ತೆ ಅಂತ ಇವಾಗ ತೆಗ್ದಿದ್ದೀನಿ. ಶೆಕೆ ತಡೆಯೋಕ್ಕಾಗ್ದಲೆ ಹಾಗಾಗಿ ಡೈಪರ್ ಹಾಕಿ ಬಿಟ್ಬಿಡ್ತೀನಿ. ಇಲ್ಲಾಂದ್ರೆ ಎಲ್ಲೆಲ್ಲಿ ಸೂಸು ಮಾಡ್ಕೊಂಡು ಬಿದ್ದುಬಿಡ್ತಾನೆ ಗೊತ್ತಾಗಲ್ಲ. ಅದಕ್ಕೆ ಬೇಡ ಬಿಡು ಮಕ್ಕಳು, ಆಗಲ್ಲ ಆಗಲ್ಲ. ಅವನೇ ನೋಡ್ಕೋ. ಪಾಪ ಇಟ್ಕೋ ನೀನು ಎಲ್ಲೋ ಹೋಗ್ಬಿಡ. ಅಯ್ಯಪ್ಪ ಈಗ ರಾತ್ರಿ 10 ಗಂಟೆ ಎಲ್ಲ ರೆಡಿಯಾಗಿದೆ. ನಾಳೆ ಪಲಾವ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ನನ್ನ ಮಗ ಮಲಗಿದ್ದಾನೆ. ನನ್ನ ಮಗಳು ಅವರ ಬ್ರದರ್ ಸಿಸ್ಟರ್ಗೆ ವೆಯ್ಟ್ ಮಾಡ್ತಾ ಇದ್ದಾಳೆ. ಇನ್ನು ನಾನು ಬೆಡ್ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ. ಪಾಪ ನನ್ನ ಮಗ ಮಲ್ಕೊಂಡಿದೆ. ನಾಳೆ ಅವನಿಗೆ ಸರ್ಪ್ರೈಸ್. ಅವ್ರ ಅಜ್ಜ ಅಂದರೆ ಅಚ್ಚುಮೆಚ್ಚವನಿಗೆ. ನೋಡೋಣ ಅವ್ರ ಅಜ್ಜನ ನೋಡಿ ಯಾವ ಥರ ಶಾಕ್ ಆಗ್ತೀನಿ, ಖುಷಿ ಪಡ್ತದ, ಏನು ಮಾಡುತ್ತೆ ನೋಡೋಣ. 10:15 ಆಗಿದೆ ಇವಾಗ ಟೈಮು. ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು 20 ನಿಮಿಷ ಅಂತ ಹೇಳಿದ್ದಾರೆ. ನನ್ನ ಮಗಳು ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ದರೆ ಇವಾಗ ಬಂದರು ಅವರೆಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.